ಒಂದ್ ಸ್ಕೂಲ್ನಲ್ಲಿ ಇಬ್ರು ವಿದ್ಯಾರ್ಥಿಗಳಿರ್ತಾರೆ, ರಾಹುಲ್ ಮತ್ತೆ ರಿಯಾ ಅಂತ. ಶಿಕ್ಷಕರು ಅಂದ್ರೆ ಟೀಚರ್ ಇಬ್ರಿಗೂ ಇಂಗ್ಲಿಷ್ನಲ್ಲಿ 2 ನಿಮಿಷ ಮಾತಾಡ್ಲಿಕ್ಕೆ ಹೇಳ್ತಾರೆ, ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಮೊದ್ಲು ರಾಹುಲ್ ಬರ್ತಾನೆ. ಅವನಿಗೆ ನೌನ್, ವರ್ಬ್, ಟೆನ್ಸ್, ಆರ್ಟಿಕಲ್ ಎಲ್ಲಾ ಗ್ರಾಮರ್ ರೂಲ್ಸ್ ಸಹ ಚೆನ್ನಾಗಿ ಗೊತ್ತಿದೆ. ಆದ್ರೆ ಮಾತನಾಡ್ಲಿಕ್ಕೆ ಅವನು ಆರಂಭಿಸಿದಾಗ ಸರಿಯಾದ ಪದಗಳೇ ಅವನಿಗೆ ನೆನಪಿಗೆ ಬರ್ತಾ ಇಲ್ಲ. ನಂತರ ರಿಯಾ ಬರ್ತಾಳೆ. ಅವಳಿಗೆ ಗ್ರಾಮರ್ ಸಂಪೂರ್ಣವಾಗಿ ಗೊತ್ತಿಲ್ಲ, ಆದ್ರೆ ಅವಳ ವೊಕ್ಯಾಬ್ಯುಲರಿ ಚೆನ್ನಾಗಿದೆ. ಅವಳು ಆತ್ಮವಿಶ್ವಾಸ ಅಂದ್ರೆ ಕಾನ್ಫಿಡೆನ್ಸ್ ನಿಂದ ತನ್ನ ಎಕ್ಸ್ಪೀರಿಯನ್ಸ್ ಅನ್ನ ಇಂಗ್ಲಿಷ್ ನಲ್ಲಿ ಹೇಳ್ತಾಳೆ. ಕೆಲವು ಗ್ರಾಮರ್ ತಪ್ಪುಗಳಿದ್ರೂ ಸಹ ಎಲ್ರಿಗೂ ಅವಳ ಮಾತು ಅರ್ಥ ಆಗ್ತಾ ಇತ್ತು. ಆಗ ಶಿಕ್ಷಕರು ಹೇಳ್ತಾರೆ, ಲ್ಯಾಂಗ್ವೇಜ್ ಅನ್ನ ಕಲೀಲಿಕ್ಕೆ ಗ್ರಾಮರ್ ಮಾತ್ರ ಸಾಕಾಗಲ್ಲ, ವೊಕ್ಯಾಬ್ಯುಲರಿ ಮಾತ್ರನೂ ಸಾಕಾಗಲ್ಲ. ಸೊ ವೆಕ್ಯಾಬ್ಯುಲರಿ ನಮ್ಮ ಆಲೋಚನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಏನ್ ಕೊಡತ್ತೆ, ವರ್ಡ್ಸ್ ಗಳನ್ನ ಕೊಡತ್ತೆ. ಆದ್ರೆ ಗ್ರಾಮರ್ ಅನ್ನುವಂಥದ್ದು ಆ ಪದಗಳನ್ನ, ಆ ವರ್ಡ್ಸ್ ಅನ್ನ ಹೇಗೆ ಸರಿಯಾದ ರೀತಿಯಲ್ಲಿ ಜೋಡಿಸೋದು ಅಂತ ಹೇಳ್ಕೊಡತ್ತೆ. ಸೊ ವೊಕ್ಯಾಬ್ಯುಲರಿ ಮತ್ತೆ ಗ್ರಾಮರ್ ಎರಡೂ ಸೇರಿದಾಗ ಮಾತ್ರ ಪರಿಣಾಮಕಾರಿ, ಇಫೆಕ್ಟಿವ್ ಆಗಿ ನಾವು ಭಾಷೆಯನ್ನ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಇವತ್ತು ಟೀಚಿಂಗ್ ಆಫ್ ವೊಕ್ಯಾಬ್ಯುಲರಿ ಮತ್ತೆ ಗ್ರಾಮರ್ ಬಗ್ಗೆ MCQs ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಿಮ್ಗೇನಾದ್ರೂ ಈ ಟಾಪಿಕ್ಕಿನ ನೋಟ್ಸ್ ಬೇಕು ಅಂದ್ರೂ ಸಹ, ಗ್ರಾಮರ್ ಮತ್ತೆ ವೊಕ್ಯಾಬ್ಯುಲರಿ ರಿಲೇಟೆಡ್ ನೋಟ್ಸ್ ಬೇಕು ಅಂದ್ರೂ ಸಹ ನೀವೇನ್ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳ್ಬೇಕು. ಆಗ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದನ್ನ ಪ್ರೊವೈಡ್ ಮಾಡುವಂತ ಕೆಲಸವನ್ನ ಮಾಡ್ತೇನೆ. ಓಕೆನಾ? ಎಸ್, ಲೆಟ್ಸ್ ಸ್ಟಾರ್ಟ್. ಇಂಗ್ಲಿಷ್ ಮೆಥಡಾಲಜಿ ಅನ್ನುವಂಥದ್ದು ಯಾರೆಲ್ಲ ಇಂಗ್ಲಿಷ್ ಟೀಚರ್ಸ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀರೋ ಅವರಿಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇಂಗ್ಲಿಷ್ ಟೀಚರ್ಸ್ ಆಸ್ಪಿರೆಂಟ್ ಯಾರ್ಯಾರು ಇದ್ದೀರಲ್ಲ ಅವರು ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ಫಸ್ಟ್ ಒನ್, which classroom activity is most effective for introducing unfamiliar words to beginners? A. Memorizing definitions. B. Using visual aids. C. Copying from the textbook. D. Writing dictation. ಯಾವುದಾಗಬಹುದು? ಇಲ್ಲಿ ಆನ್ಸರ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್ ಆಗತ್ತೆ. ಯೂಸಿಂಗ್ ವಿಜುವಲ್ ಏಡ್ಸ್. Second one. A teacher wants learners to discover a grammar rule on their own. Which teaching approach is most suitable? A. Deductive approach. B. Inductive approach. C. Translation method. D. Lecture method. ಇಲ್ಲಿ ಆನ್ಸರ್ ಆಪ್ಷನ್ ಬಿ, ಇಂಡಕ್ಟಿವ್ ಅಪ್ರೋಚ್. Which practice best helps learners retain newly learned vocabulary? A. Reading the word list once. B. Using the words in meaningful sentences. C. Memorizing spellings only. D. Copying words repeatedly. ನಿಮ್ಮ ಆನ್ಸರ್ ಅನ್ನ ಬೇಗ ಬೇಗ ಗೆಸ್ ಮಾಡ್ಕೊಳ್ಳಿ. ನನ್ನ ಕರೆಕ್ಟ್ ಆನ್ಸರ್ ಅನ್ನ ನಾನು ಟಿಕ್ ಮಾಡ್ತಾ ಇದ್ದೇನೆ. ಬಿ, ಯೂಸಿಂಗ್ ದ ವರ್ಡ್ಸ್ ಇನ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಎಸ್, ನೆಕ್ಸ್ಟ್. Which resource best promotes independent vocabulary learning? A. Blackboard. B. Dictionary. C. Attendance register. D. Question paper. Correct answer is again B. Dictionary.
Fifth one, a language teacher wants students to communicate confidently in English. Which method is most appropriate? A. Grammar translation method. B. Lecture method. C. Dictation method. D. Communicative language teaching. ಇಲ್ಲಿ ಆನ್ಸರ್ ಡಿ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ನಾನು ಇಲ್ಲಿ ಕ್ವಶನ್ ಅಥವಾ ಆಪ್ಷನ್ಸ್ ಅನ್ನ ಯಾವುದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕಂದ್ರೆ ಇದು ಇಂಗ್ಲಿಷ್ ಮೆಥಡಾಲಜಿ. ಇಂಗ್ಲಿಷ್ ಟೀಚರ್ ಆಗುವವರಿಗೆ ಇದ್ರ ಬಗ್ಗೆ ಗೊತ್ತಿರತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ನಿಮ್ಗೇನಾದ್ರೂ ಇದು ಅರ್ಥ ಆಗಿಲ್ಲ ಅಂದ್ರೂ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಈ ಟಾಪಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸುವಂತಹ ಪ್ರಯತ್ನವನ್ನ ಖಂಡಿತ ಮಾಡ್ತೇನೆ. ಈ ಕ್ಲಾಸ್ ನಲ್ಲಿ ಜಸ್ಟ್ MCQs ಅನ್ನ ಸಾಲ್ವ್ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆನಾ? Sixth one, which strategy is most effective for revising vocabulary in the classroom? A. Silent reading only. B. Word games. C. Homework correction only. D. Copying notes. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ, ವರ್ಡ್ ಗೇಮ್ಸ್. Seventh one, the primary purpose of teaching grammar is to help learners. A. Memorize language rules. B. Use language accurately and meaningfully. C. Improve handwriting. D. Increase reading speed. Answer B. Use language accurately and meaningfully. Eighth one, which practice best develops both vocabulary and speaking skills? A. Copywriting. B. Silent reading. C. Pair discussion. D. Grammar drills. The right answer is C. Pair discussion. Which approach is learner-centered? A. Deductive approach. B. Inductive approach. C. Lecture method. D. Translation method. Answer is inductive approach. Next. In the deductive approach, the teacher first presents A. Practice exercises. B. Examples. C. Group activity. D. Grammar rule. Here answer is D. Grammar rule. Sorry. Next. Which is not an objective of teaching grammar? Not ಅಂತ ಕೇಳಿದ್ದಾರೆ. A. Developing accurate language use. B. Improving communication skills. C. Memorizing rules without application. D. Constructing correct sentences. ಇಲ್ಲಿ correct answer is C. Memorizing rules without application. Next, 12th one. Which teaching aid is most useful for introducing new vocabulary? A. Pictures. B. Chalk box. C. Attendance register. D. Mark register. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪಿಕ್ಚರ್ಸ್. Which method emphasizes direct association between words and their meanings without translation?
A. Lecture method. B. Direct method. C. Grammar translation method. D. Bilingual method. Your answer is B. Direct method. Which of the following is not a method of teaching grammar? A. Situational method. B. Communicative language teaching. C. Mathematical method. D. Grammar translation method. ಇದಂತೂ ನೀವು ಈಸಿಯಾಗಿ ಕಂಡುಹಿಡಿಬಹುದು. ಸಿ. ಮ್ಯಾಥಮೆಟಿಕಲ್ ಮೆಥಡ್. ಇದನ್ನ ಮ್ಯಾಥ್ಸ್ ಅನ್ನ ಕಲಿಸ್ಲಿಕ್ಕೆ ಉಪಯೋಗಿಸ್ತೇವೆ ಅಲ್ವಾ? Which is an advantage of the deductive approach? A. It saves classroom time. B. It avoids grammar teaching. C. It develops creativity. D. It eliminates practice. ಇಲ್ಲಿ A. It saves classroom time. It's the right answer. So 15 MCQs ಅನ್ನ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೇವೆ. ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ನೀವು ಸಹ ಒಳ್ಳೆ ಸ್ಕೋರ್ ಅನ್ನ ಮಾಡಿದ್ದೀರಾ ಅಂತ ಅನ್ಕೊಳ್ತೇನೆ. ನಿಮ್ಮ ಸ್ಕೋರ್ ಎಷ್ಟಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನಿಮ್ಗೆ ಗೊತ್ತಿರೋರು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತಾರಲ್ಲ, ಅವರಿಗೂ ಸಹ ಸೆಂಡ್ ಮಾಡಿ ಹೆಲ್ಪ್ ಆಗ್ಬಹುದು. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.